ಹೊರಗಿನವ್ರು ಯಾರೂ ಇಲ್ಲ ಅದರಲ್ಲಿ, ಆ ಪಕ್ಷ ಉಳಿತಾ ಇಲ್ಲ. ನಿಧಾನಕ್ಕೆ ಒಬ್ಬರಿಂದ ಒಬ್ಬರು ತೆಗಿತಾನೆ ಬಂದ್ರು ಅವರು. ಸಿದ್ದರಾಮಯ್ಯ ಹೋದ್ಮಂತೂ ಅನೇಕರು ಹೋಗ್ಬಿಟ್ರು. ಮನ್ಮೇಲೆ ನೋಡ್ರಿ ಜಿ ಟಿ ದೇವೇಗೌಡರು ಮತ್ತು ನಮ್ಮ ಈಗಾಗಲೇ ಇಬ್ರಾಹಿಂ ಅವರು ಇಬ್ಬರು ಬಂದಿದ್ರು. ನಮ್ಮ ಇಬ್ರಾಹಿಂರಂತೆ ನಮ್ಮ ಸಿದ್ದರಾಮಯ್ಯ ವಿರೋಧ ಮಾಡ್ಕೊಂಡು ಬಂದಿದ್ರು ಅವರು, ಸಿ ಎಂ ಇಬ್ರಾಹಿಂ. ಅದ್ರ ಜೊತೆಗೆ ನಮ್ಮ ಜಿ ಟಿ ದೇವೇಗೌಡರು ಇದ್ರು. ಜಿ ಟಿ ದೇವೇಗೌಡರು ಮೈಸೂರು ಭಾಗದಲ್ಲಿ ಒಳ್ಳೆ ಹಿರಿಯ ನಾಯಕರು ಅವರ. ಅವ್ರಿಗೂ ಅಂತ ಹೇಳ್ಕೊಳ್ಳೋಂತ ಏನಿಲ್ಲ, ಏನಿದ್ರು ತಮ್ಮ ಮಕ್ಕಳ ಕೈಲಿ ಉಳಿಸುವಂತ ಕೆಲಸ ಮಾಡಿದ್ರು ಎಚ್ ಕುಮಾರಸ್ವಾಮಿ. ಅದಂತರ ಮತ್ತೆ ಯಾರು ಬೆಳೆಸ್ತಾ ಇದ್ದಾರೆ ಅಂದ್ರೆ ಇವತ್ತು ತಮ್ಮ ನಿಖಿಲ್ ಕುಮಾರಸ್ವಾಮಿ ಬೆಳೆಸ್ತಾ ಇದ್ದಾರೆ ದೇವೇಗೌಡರು. ಯಾಕಂದ್ರೆ ಇದು ಏನಾಗಿದೆಪ್ಪ ಅಂದ್ರೆ ಕನ್ನಡ ಜನರಿಗೆ ಕನ್ನಡ ಪರವಾಗಿ ಮಾಡುವಂಥ ಕೆಲಸಗಳು ಅಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇಡೀ ಕನ್ನಡ ಸಮುದಾಯಕ್ಕೆ ಇದನ್ನ ಕೇವಲ ತಮ್ಮ ಕೊಟ್ಟು ಬೆಳೆಸ್ತಾ ಇದ್ದಾರಪ್ಪ ಅನ್ನೋಂಥ ಪ್ರಚಾರ ಸಹಜದ ವಿರೋಧ ಪಕ್ಷಗಳು ಮಾಡೇ ಮಾಡ್ತಾರೆ. ಈಗ ಮತ್ತೆ 2022ರಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ, ಅಧಿಕಾರ ಹಿಡಿತೀವಿ, ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಯಾರನ್ನ, ಕುಮಾರಸ್ವಾಮಿಗಳನ್ನ. ಅದೇ ಜಿ ಟಿ ದೇವೇಗೌಡರು ತಮ್ಮಲ್ಲಿಟ್ಟುಕೊಂಡು ಜಿ ಟಿ ದೇವೇಗೌಡರು ಮುಂದಿನ ನಮ್ಮ CM ಮತ್ತೇನೋ ಘೋಷಣೆ ಮಾಡಿದ್ರೆ, ನಮ್ಮ ನಾಯಕರು ಅಂದಿದ್ರೆ ಒಂದು ಹೊಸ ರೂಪ ಹಿಡಿತೇನೋ, ಅದು ಆಗಲಿಲ್ಲ. CM ಇಬ್ರಾಹಿಂ ಇವ್ರು ನಮ್ಮ ಕೂಡ ಬಂದಿದ್ರು, ಬಹಳ ವರ್ಷಗಳ ಜೊತೆಗಿದ್ದಂಥವ್ರು ದೇವೇಗೌಡರ ಜೊತೆಗೆ. ಅವರು ಸಿದ್ದರಾಮಯ್ಯ ಜೊತೆಗೆ ಸಂಪರ್ಕ ಇರ್ತವ್ರು, ಇಬ್ರಾಹಿಂ ಅವ್ರದ್ದಿಲ್ಲ ಅಂತಲ್ಲ. ನಂತರ ಅದು ಅವ್ರನ್ನ ಬಿಟ್ಟು ಬಂದಿದ್ರು ಅವರೆಲ್ಲ. ಅವ್ರನ್ನೂ ಸಹಿತ ಹೊರಗೆ ಹಾಕೊಂಡ್ರು, ಜಿ ಟಿ ದೇವೇಗೌಡರು ಹೊರಗೆ ಹಾಕೊಂಡ್ಬಿಟ್ರು, ಉಳಿದ್ರೆ ಯಾರು ಇಲ್ಲ. ಈಗ ಮೂರನೇ ಒಂದು ಪ್ರಾದೇಶಿಕ ಪಕ್ಷವಾಗಿ ಉಳಿತದ್ರ ಇದು. ನಿಜವಾಗಿ ಪ್ರಾದೇಶಿಕ ಪಕ್ಷ ಬೇಕ್ರಿ, ನಮ್ಮ ಅಸ್ಮಿತೆಯನ್ನು ಉಳಿಸೋ ಸಲುವಾಗಿ ಪ್ರಾದೇಶಿಕ ಪಕ್ಷ ಬೇಕು. ಆದರೆ ಇಲ್ಲಿವರೆಗೆ ಪ್ರಾದೇಶಿಕ ಪಕ್ಷ